ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಾಯತ್ರಿ ಆಪಿಲೆ. ಗುರು ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಈ ವಿಡಿಯೋದಲ್ಲಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೊದಲು ನಾವು ಅದಕ್ಕೆ ಬೇಕಾದಂಥ ಐಟಮ್ಸ್ನ ನೋಡೋಣ. ಕಡಲೆಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಈರುಳ್ಳಿ 3 ತೊಗೊಂಡಿದ್ದೀನಿ, ಹುರುಳಿಕಾಯಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಕಾಯಿ ತುರಿ ಅರ್ಧ ಹೋಳಿನ ಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಇದನ್ನು ಹೇಗೆ ಒಗ್ಗರಣೆ ಹಾಕೋದು ನೋಡೋಣ. ಎಣ್ಣೆ ಕಾಯ್ದಿದೆ, ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀವಿ, ಗ್ಯಾಸ್ ಆನ್ ಇದೆ. ಸಾಸಿವೆ ಹಾಕೋಣ. ಇವಾಗ ಕಡಲೆಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪುಗಾಗ ಹುರಿಬೇಕು. ಹುರುಳಿಕಾಯಿ ಹಾಕೋಣ. ಸ್ವಲ್ಪ ಹುರುಳಿಕಾಯಿಗೆ ಟೊಮೊಟೊ ಹಾಕೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಷ್ಟು ಕಾಯಿ ತುರಿ ಇವಾಗ ಹಾಕಿ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡೋಣ. ನೀರು ಬಿಸಿನೀರಿದು ಮಳುತ್ತಾ ಇದೆ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು. ಇದು ಸ್ವಲ್ಪ ಮಳಬೇಕು. ನೋಡಿ, ರವೆ ಹುಯ್ತಾ ಇದ್ದೀನಿ. ಎಷ್ಟು ಬೇಕಷ್ಟೇ ನೀರಿಗೆ ತಕ್ಕನಾಗಿ ರವೆ ಹುಯ್ಬೇಕು. ನೋಡಿ, ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ನೀಟಾಗಿದೆ. ಇದು ಸ್ವಲ್ಪ ಅಳ್ಕೊಳಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ರವೆ ಉಪ್ಪಿಟ್ಟು ತುಂಬ ನೀಟಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. Thank you friends. Bye friends.